ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವಿದ್ಯಾರ್ಥಿಗಳ ಪರವಾಗಿ ಸುದ್ದಿ ವಿಚಾರ ಒಂದು ಬ್ರೇಕ್ ಮಾಡ್ತಿದೆ. ಸುದ್ದಿ ಇಡೀ ಯಾವ ಮಾಧ್ಯಮವನ್ನು ಮಾಡದಂತ ಸುದ್ದಿಯನ್ನು ನಮ್ಮ ಸುದ್ದಿ ವಿಚಾರ ಬ್ರೇಕ್ ಮಾಡಕ್ಕೆ ಹೋಗ್ತಿದೆ. ವೀಕ್ಷಕರೇ, ಏನು ಈ ಸ್ಟೋರಿ ಅಂತ ಹೇಳ್ತೀರಾ? ಬನ್ನಿ, ಇಲ್ಲಿ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೀಕ್ಷಕರೇ, ಸತತ ಇಲ್ಲಿಂದ 4 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡದೇ ಇರುವಂತಹ ಒಂದು ಪರಿಸ್ಥಿತಿ ನಮ್ಮ OBC ವಿದ್ಯಾರ್ಥಿಗಳ ಅಳಲು ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಈಗಾಗಲೇ 4 ವರ್ಷದಿಂದ ಇಲ್ಲಿಯವರೆಗೂ ಸರಿಸುಮಾರು OBC ವಿದ್ಯಾರ್ಥಿಗಳಿಗೆ ಒಂದು 100ರಲ್ಲಿ 20 ಜನಕ್ಕೆ ಮಾತ್ರ ಸ್ಕಾಲರ್ಶಿಪ್ ಹಾಕಿದೆ. ಅದ್ರ ಬಿಟ್ಟರೆ ಇನ್ಯಾರಿಗೂ ಸ್ಕಾಲರ್ಶಿಪ್ ಬಂದಿಲ್ಲ. ಒಂದಿಷ್ಟು ವಿದ್ಯಾರ್ಥಿಗಳು ಹೋಗಿ ಕೇಳ್ತಾರಂತೆ OBC ಇಲಾಖೆಯಲ್ಲಿ, ಯಾಕೆ ಸರ್ ನಮ್ಗಿನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರಂತೆ ಉಡಾಫಿಯ ಮಾತುಗಳು, ನಮ್ಗಿನ್ನೂ ಸರ್ಕಾರ ದುಡ್ಡು ಸ್ಯಾಂಕ್ಷನ್ ಮಾಡಿಲ್ಲ, ನಮ್ಗೆ ಆರ್ಥಿಕ ಡಿಪಾರ್ಟ್ಮೆಂಟಿಂದ ನಮ್ಗಿನ್ನೂ ದುಡ್ಡು ಬಂದಿಲ್ಲ, ಅದರಿಂದ ನಿಮ್ಗಿನ್ನೂ ದುಡ್ಡು ಹಾಕಿಲ್ಲ ಅಂತ ಹೇಳ್ತಾರಂತೆ. ಯಾಕೆ ಸರ್ ಈ ರೀತಿ ದುಡ್ಡು ಹಾಕಿಲ್ಲ ನೀವು ಕೇಳಬೇಕಲ್ವಾ? ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಫೈಲ್ ಕಳಿಸಿದೀವಿ, ಅವ್ರು ಹಾಕ್ದೇ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಓಲಿ ಸರ್, ಯಾವಾಗ ದುಡ್ಡು ಬರ್ಬೋದು, ನಮ್ಮ ಸ್ಕಾಲರ್ಶಿಪ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ರೆ ನಾಳೆ ಬರ್ಬೋದು, ಅಥವಾ 1-2 ತಿಂಗಳು ಬರ್ಬೋದು, ಅಥವಾ ಬರ್ದೇನೂ ಇರ್ಬೋದು. ಯಾವ ಹೇಳಿಕೆ ಕೊಡ್ತಾ ಇದ್ದೀರಾ ನೀವೆಲ್ಲ ಅಧಿಕಾರಿಗಳು? ಸರ್ಕಾರ ಏನ್ ಮಾಡ್ತಿದೆ? ಅಧಿಕಾರಿಗಳು ಬಿಡಿ, ಸರ್ಕಾರ ಏನ್ ಮಾಡ್ತಿದೆ? ನಿಮಗೆ ಒಂದಿಷ್ಟು ಅಭಿವೃದ್ಧಿಗಳಿಗೆ, ಒಂದಿಷ್ಟು ಯೋಜನೆಗಳಿಗೆ ದುಡ್ಡಿದೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಕಕ್ಕೆ ನಿಮ್ ಕೈ ದುಡ್ಡಿಲ್ಲ. ಒಂದು ವಿದ್ಯಾರ್ಥಿ ಹೇಳ್ತಾನೆ, ಸರ್ OBC ಮೈನಾರಿಟಿ ಕ್ಯಾಟಗರಿ ಅಂತ ನಾವು ನೋಡಿದವಾಗ ಪ್ರತಿ ಸಲ OBCಗೆ ಸ್ಕಾಲರ್ಶಿಪ್ ಬರೋದೇ ಇಲ್ಲ ಸರ್. ಮೈನಾರಿಟಿ ಅಂತ ಹೋದಾಗ ಈ ವರ್ಷ 10 ಕೋಟಿ ಶಾಂಕ್ಷನ್ ಆಗಿದೆ ಸರ್. ಅವರಿಗೆ ಶಾಂಕ್ಷನ್ ಆಗಿದೆ ಅಂದ್ರೆ OBC ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಸರ್? ಅವ್ರಿಗೇನಕ್ಕೆ ಸರ್ ದುಡ್ಡು ಶಾಂಕ್ಷನ್ ಮಾಡಿಲ್ಲ ವಿದ್ಯಾರ್ಥಿ ವೇತನಕ್ಕೆ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಇಟ್ಟಕ್ಕೆ ಹೋಗ್ತಾ ಇದ್ದೀರಪ್ಪ ಅಧಿಕಾರಿಗಳೇ ಅಥವಾ ಸರ್ಕಾರ. ಇನ್ ಟೈಮ್ ಆದ್ರೆ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ಸಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸು, ಅವರ ಏನು ಮಾರ್ಕ್ಸ್ಗಳ ಫೀಸು, ಕಾನ್ವೆಗೇಷನ್ ಫೀಸು, ID ಕಾರ್ಡ್ ಫೀಸು, ಏನು ಕ್ರೀಡಾ ಚಟುವಟಿಕೆ ಫೀಸು, ಅಡ್ಮಿಷನ್ ಫೀಸು, ಇವೆಲ್ಲ ಇನ್ ಟೈಮಿಗೆ ಕಲೆಕ್ಟ್ ಮಾಡ್ಕೊತೀರಾ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮಾತ್ರ ಕೊಡಬೇಡಿ. 1.5 ವರ್ಷ ಆದ್ರೂ ನೀವು ಸ್ಕಾಲರ್ಶಿಪ್ ಕೊಡಬೇಡಿ. ಏನಾನ ಕೇಳಕ್ ಹೋದ್ರೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಕೆ ಅಧಿಕಾರಿಗಳು. ಸರ್ಕಾರ ದಯವಿಟ್ಟು ಇದನ್ನ ನಾವು ಇಲ್ಲಿಗೆ ನಿಲ್ಸಲ್ಲ. ಈ ಸುದ್ದಿನ ನಾವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋವರೆಗೂ ಈ ಸುದ್ದಿನ ಪ್ರತಿ ಸಲ ಬ್ರೇಕ್ ಮಾಡುವಂತ ಸ್ಥಿತಿಯಲ್ಲಿ ಇದನ್ನ ಇಲ್ಲಿಗೆ ಬಿಡಲ್ಲ. ಆದಷ್ಟು ಸರ್ಕಾರ ಏನು ಬೆಳಗಾವಿ ಅಧಿವೇಶನ ನಡೀತಿದೆ ಇದ್ರ ಬಗ್ಗೆ ವಿಷಯನ ಚರ್ಚೆ ಆಗಬೇಕು. ಯಾಕಂದ್ರೆ ಏನು OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಿಡುಗಡೆ ಆಗದೆ ಇರುವಂತ ಕಾರಣ ಏನು ಅಂತ ನಮ್ಗೆ ಆದಷ್ಟು ಬೇಗ ತಿಳಿಸ್ಬೇಕು. ಇಲ್ಲ ಅಂದ್ರೆ ಇದೇ ಜನವರಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಕಿಲ್ಲ ಅಂದ್ರೆ ಬೇರೆ ರೀತಿಯ ಒಂದು ವಿದ್ಯಾರ್ಥಿಗಳ ಆಕ್ರೋಶವನ್ನು ಗುರಿ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ಈಗಾಗಲೇ ವಿದ್ಯಾರ್ಥಿಗಳು ಪ್ರತಿ ಸಲ ಮನವಿ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಸ್ಪಂದಿಸಿಲ್ಲ. ಬೇರೆ ರೀತಿಯ ವಿದ್ಯಾರ್ಥಿಗಳ ಆಕ್ರೋಶ ಗುರಿ ಆಗುವಂತ ಪರಿಸ್ಥಿತಿ ಉದ್ಭವ ಆದ್ರೂ ಆಗ್ಬೋದು. ಯಾಕೆ ಅಂತ ಇದನ್ನ ಮುಂದಿನ ವಿಡಿಯೋದಲ್ಲೇ ಒಂದಿಷ್ಟು ಚರ್ಚೆಗಳು ಮಾಡ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು.